ಹೇಳಿದೆ, ಮನೆಯವರು ಕೂಡ ಮುಂಜಾನೆ ಹೋಗೋಣ ಅಂತ ಹೇಳಿದ್ವಿ. ಅನಿವಾರ್ಯ ಒಬ್ರು ಬೇರೆದವ್ರ ಮನೆ ಹತ್ರ ಹೋದಾಗ ಅವ್ರ ಮನೆಗಿಂತ ನಾಯಿಗಳನ್ನು ಕಳೆದ ಸಲಕ್ಕೆ ಇಂಜೆಕ್ಷನ್ ಮಾಡ್ಕೊಂಡು ಸಲಕ್ಕೆ ನಾವು ಉಳಿ ಬಂದ್ರು ನಾವು ಮನೆಗೆ ಬೆಳಿಗ್ಗೆ ಹೋಗಿ ಬರೋಣ ಅಂತಕ್ಕಂಥ ಹೇಳಿದ್ರೆ ರೆಡ್ಡಿ ಸಾಹೇಬ್ರಿಗೆ ವೀರೇಶ್ವರಿಗೆ ಫೋನ್ ಮಾಡಿದೆ, ಜಲ್ದಿ ಬಂದ ಅಪ್ಪನ ದರ್ಶನ ಮಾಡಿ ವಾಪಸ್ ಹೋಗ್ತೀನಿ ಅಂತಕ್ಕಂಥದ್ದು. ಇಲ್ಲಿ ಬರೋಬ್ರಿ ಆ ರೀತಿ ವಿಚಾರ ಮಾಡ್ಕೊಂಡು ಬಂದೆ. ಇಲ್ಲಿ ಬಂದ ಹೋಗಲು ಮನಸ್ಸೇ ಆಗಲಿಲ್ಲ, ನಾನು ಇಲ್ಲಿ ಹೋಗ್ತೀನಿ ಅಂತ ಆಗಲಿಲ್ಲ, ಇಲ್ಲೇ ನಾವು ಕೂತಿರ್ತಕ್ಕಂಥ ವಿಷಯ. ಇಲ್ಲಿ ಎಷ್ಟು ಶಕ್ತಿ ಅದ ಅಂತಕ್ಕಂಥದ್ದು ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಅಂತಕ್ಕಂಥ ವಿಷಯ. ಇವತ್ತು ರೆಡ್ಡಿ ಸರ್ ಅನೇಕ ಬಾರಿ ನಮ್ಗೆ ಹೇಳಿದ್ರು, ಈಗ ನಾವು ಭವನ ಕಟ್ತಾ ಇದ್ದೀವಿ, ನಮ್ಗೆ ಹೋಗಬೇಕಂತೇಳಿ. ರೆಡ್ಡಿ ಸರ್ ದುಡ್ಡು ಬಂದಿಲ್ಲ, ಅವ್ರು ಕೂಡ ಹಾಕ್ತೀನಿ ಅಂತೇಳಿ. ಇಲ್ಲಿ ಬರೋದಿ ನಮ್ಗೆ ಖಾಲಿ ಬರ್ಬಾರ್ದು ಅಂತ ಹೇಳಿ 10 ಲಕ್ಷ ರೂಪಾಯಿ ಅನುದಾನಗಳು ಇಲ್ಲಿ ಗುರಿಗೆ ಹಾಕೋದಕ್ಕೋಸ್ಕರ ನಾವು ತಗೊಂಡು ಇವತ್ತು ಇಲ್ಲಿ ಬಂದಿದ್ದೀನಿ ಅಂತ ಕೂಡ ಈ ಮುಖಾಂತರ ನಾನು ಹೇಳಿ ಬಯಸ್ತಾ ಇದ್ದೀನಿ. ಇವತ್ತ ಪೂಜೆ ಗುರುಗಳು ಅನೇಕ ಅವರು ಮಾಡ್ತಕ್ಕಂಥ ಕೆಲಸವನ್ನು ನೋಡಿದ್ರಿ, ನಮ್ಗೆ ಅನಿಸ್ಬೋದು ಯಾರಿಗೂ ಕೂಡ 1 ರೂಪಾಯಿ ದುಡ್ಡು ಕೇಳಾದೆ, ಯಾರಿಗೆ ಕೇಳಿದ್ರೆ ಅನೇಕ ರೀತಿಯ ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಕ್ಕಂಥ ಬಾಂಧವ್ಯರಿದ್ದರೆ ಶಂಕರಲಿಂಗ ಮಾರೋದು ಅಂತ ನಾವು ಇವತ್ತು ಹೇಳಬೇಕಾಗಿದೆ. ಇವತ್ತಲ್ಲಿ ಅನೇಕ ರೀತಿಯ ಘೋಷಣೆ ನಡೆಸ್ತಕ್ಕಂಥದ್ದಾಗಿರ್ಬೋದು. ಇವತ್ತು ಮನೆಗಿದ್ದಂಥ 4-5 ಆಕಳುಗಳಿಗೆ ನಾವು ಎಲ್ಲಿ ಊಟ ತಂದಾಗಬೇಕು, ಅದಕ್ಕೆ ಹೆಂಗೆ ವಹಿಸ್ಬೇಕಂತ ವಿಚಾರ ಮಾಡಿದ್ರೆ ಪೂಜೆ ಗುರುಗಳಲ್ಲಿ 200-300ಕ್ಕಿಂತ ಘೋಷಣೆ ತೆಗೆದು ಅವ್ರ ಸ್ವಂತ ಅಂತಕ್ಕಂಥ ಅವ್ರ ಸೇವೆಯಲ್ಲಿ ಕೂಡ ಇವತ್ತು ಮಾಡ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ರು.